ಇದೇ ತಿಂಗಳು 18ನೇ ತಾರೀಕು ಚಿತ್ರದುರ್ಗದಲ್ಲಿ ಭೂಮಿ ಜನೋತ್ಸವದ ಕಾರ್ಯಕ್ರಮದ ಯಶಸ್ವಿಗೊಳಿಸುವುದಕ್ಕ ನಮ್ಮ ನಿಮಿತ್ತ ನಮ್ಮ ಪೂಜ್ಯ ಗುರುಗಳು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರು ಜಗದ್ಗುರುಗಳು ಅವರ ಆದೇಶದ ಮೇರೆಗೆ 18ನೇ ತಾರೀಕಿಗೆ ನಡೆಯುವಂತ ಭೂಮಿ ಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ಬೀದರ್ಲಿಂದ ಹಿಡಿದು ಬಳ್ಳಾರಿವರೆಗೆ ಎಲ್ಲಾ ಜಿಲ್ಲೆಗಳಿಗೆ 4 ರಿಂದ 5 ಜನ ನಮ್ಮನ್ನ ನೇಮಕ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸಂಘಟಿತರನ್ನ ಮಾಡಿ ಅವ್ರನ್ನ ಎಲ್ಲ ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತ್ಯೇಕಗೊಳಿಸುವ ಜೊತೆಗೆ ಸಮಾಜದ ಜೊತೆ ಇವತ್ತು ಸಾಧಕ ಬಾಧಕಗಳ ಚರ್ಚೆ ಜೊತೆಗೆ ಯಾವ ರೀತಿಯಾಗಿ ಹೋಗುವಂತಕ್ಕಂಥ ಒಂದು ಚರ್ಚೆ ಕೂಡ ಪತ್ರಿಕಾಗೋಷ್ಠಿ ನಂತರ ನಾವು ಎಲ್ಲಾ ಸಮಾಜದ ಬಂಧುಗಳ ಜೊತೆ ಚರ್ಚೆ ಮಾಡೋದು ಅದಕ್ಕೆ ವಾಹನದ ವಿಮರ್ಶೆ ಇತರೆ ಇರ್ಬೋದು ಎಲ್ಲರೂ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳ್ಳಾರಿಯಿಂದ ಬಹಳ ಜನ ಹೋಗಿದ್ರು. ಈಗಲೂ ಕೂಡ ಚಿತ್ರದುರ್ಗ ಜಿಲ್ಲೆ ಪಕ್ಕದ ಜಿಲ್ಲೆ ಆಗಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡುವಂತ ಕೂಡ ಯುವಕರು ಭಾಗವಹಿಸಿದ್ರು. ನಮ್ಮ ಭೂಮಿ ಸಮಾಜದ ಮಕ್ಕಳು SSLC ಇರ್ಬೋದು, PUC, ಡಿಗ್ರಿ ಏನು ಮಕ್ಕಳು ಶೈಕ್ಷಣಿಕವಾಗಿ ಅವರು ಓದುವಂತಹ ತರಗತಿಯಲ್ಲಿ ಒಳ್ಳೆ 90% ಮೇಲ್ಪಟ್ಟು ಯಾವ ಮಕ್ಕಳು ಫಲಿತಾಂಶವನ್ನು ಹೊಂದಿರುತ್ತಾರೆ ಆ ಮಕ್ಕಳ ಒಂದು ಚೈತನ್ಯ ಮುಂದಿನ ಒಂದು ಎಜುಕೇಶನ್ಗೆ ಮತ್ತು ಅವರಿಗೆ ಅತಿ ಹೆಚ್ಚು ಉತ್ಸಾಹ ಕೊಡುವಂತ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥದ್ದು ಕೂಡ ಗುರುಗಳು ನಮ್ಮ ಸಮಾಜದ ಜನಪ್ರತಿನಿಧಿಗಳು ಇರ್ತಾರೆ ಅವರೆಲ್ಲರ ನೇತೃತ್ವದಲ್ಲಿ ಕೊಡಲಾಗ್ತದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನೂತನವಾಗಿ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಪರಮೇಶ್ವರ್ ಸಾಹೇಬ್ ಬರ್ತಾರೆ, ಉಪಮುಖ್ಯಮಂತ್ರಿಗಳು. ಅದೇ ರೀತಿ ನಮ್ಮ ಬಿಜೆಪಿ ಮುಖಂಡರಾದ ನಮ್ಮ ಪ್ರಕಾಶ್ ಜೋಶಿ ಅವರು ಬಿಜೆಪಿಯಿಂದ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯ ನಾಯಕರು ಎಲ್ಲಾ ಪಕ್ಷದ ಮುಖಂಡರು ಕೂಡ ಆ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು 1.5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಆ ಕಾರ್ಯಕ್ರಮ. ಅದರಂತೆ ಪಕ್ಕದ ಜಿಲ್ಲೆಯಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು 5 ರಿಂದ 10 ಸಾವಿರ ಜನ ನಮ್ಮ ಆಂಧ್ರ ಮುಖಂಡರಲ್ಲಿ ಜನ ಬರ್ತಕ್ಕಂಥ ನಿರೀಕ್ಷೆ ಇಟ್ಟಿದ್ದೀವಿ. ಇಲ್ಲಿವರೆಗೆ ನಾವು 40 ವರ್ಷ ವಯಸ್ಸಿನಲ್ಲಿ 27 ವರ್ಷ ಸಮಾಜ ಸೇವೆ ಮಾಡ್ತಾರೆ, 12 ವರ್ಷ ಪ್ರಜಾವೇದಿತ ನಮ್ಮ ಹಬ್ಬ ಅದರ ಜೊತೆಗೇನೆ ಸಮಾಜದ ಜನೋತ್ಸವ ಕಾರ್ಯಕ್ರಮ ಮಾಡೋಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ವರ್ಷ ಮಾಡೋದು 18ನೇ ತಾರೀಕಿಗೆ ನಿರ್ಧಾರ ಮಾಡ್ತಾರೆ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಎಲ್ಲಾ ಜಿಲ್ಲೆಯವರು ಈ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ಭೂಮಿಗಳು ಸಮುದಾಯದ ಎಲ್ಲಾ ಮುಖಂಡರು ಕುಲಬಾಂಧವರೆಲ್ಲ ಸೇರಿ ಒಂದು ಜಾತ್ರೋತ್ಸವ ಯಾವ ರೀತಿ ಆಗ್ತಕ್ಕಪ್ಪ ಅಂತಂದ್ರೆ ಈ ಭೂಮಿ ಜನಾಂಗಗಳ ಉತ್ಸವವನ್ನು ಆಚರಣೆ ಮಾಡೋದು. ಈ ಹೆಸರಿಗೆ ಮಾತ್ರ ಅವರುಗಳ ಜನ್ಮಗಳು ನಿಜವಾಗಿರ್ತಕ್ಕಪ್ಪ ಅಂತಂದ್ರೆ ನಮ್ಮ ಜನಾಂಗದ ಜಾಗೃತ. ಹಾಗಾಗಿ ಈ ಉತ್ಸವದ ಆರಂಭದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಪ್ರತಿ ಸಲ ನಾವು ಬಾಗಲಕೋಟೆಯಲ್ಲಿ ಮಾಡಿದ್ವಿ, ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಸುಮಾರು ಜನ 2 ರಿಂದ 3 ಲಕ್ಷ ಈ ವರ್ಷ ಕೂಡ ಅದೇ ರೀತಿ ನಮ್ಮ ನಿರೀಕ್ಷೆ ಇದೆ. ಪ್ರತಿಯೊಂದು ಜಿಲ್ಲೆಯಿಂದ 5 ರಿಂದ 10 ಸಾವಿರ ಜನ, ಸಮೀಪದಲ್ಲಿರ್ತಕ್ಕಂಥ 20-25 ಸಾವಿರ ಜನ ಗೆದ್ದಿದ್ದೇವೆ. ತಮ್ಮೆಲ್ಲರ ಒಂದು ಆಶೀರ್ವಾದ, ನಮ್ಮ ಒಂದು ಬೆಂಬಲದೊಂದಿಗೆ ನಮ್ಮ ಜನತೆ ಮಾಧ್ಯಮ ವಿಚಾರ ಮಾಡಬೇಕು ಹೀಗಿದೆ. ಈ ರೀತಿ ಆಚರಣೆ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಈ ನಮ್ಮ ಸಮುದಾಯ ಏಮಾಗಿದ್ದಾರೆ ಯಾವಾಗಲೂ ನಾವು ಕೂಡಲ್ಲ. ಯಾರು ಚೆನ್ನಾಗಿದೆ ಲೆಕ್ಕ ಇಲ್ಲ. ಹೋದ ಒಂದು ಬಾರಿ ಒಳಗಿಸಲಾದರೂ ಕೂಡ ಈ ಸಮುದಾಯ ಇಷ್ಟಪ್ಪ, ಈ ಸಮುದಾಯ ಇತ್ತು ಆಟ ಕಾರ್ಯಕ್ರಮ ಮಾಡೋ ಒಳಗಿಸಲಾದ ಕೂಡ ನಮ್ಗೆ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಎಷ್ಟು ಜನ ಇದ್ದೀವಿ, ನಮ್ಮ ಡ್ಯೂಟಿಯಲ್ಲಿದೆ, ಒಂದು ಕಾನೂನು ಸಮಾಜದಲ್ಲಿ ಯಾವ ಇದೆ, ಆರ್ಥಿಕ ಸಿಗುತ್ತೀವಿ ಅಂತಕ್ಕಂಥದ್ದು
ಈ ಜನ ಸರ್ಕಾರಕ್ಕೆ ನಮಗೆಲ್ಲರ ಒಂದು ಕುರಿತು ಕೂಡ ಆ ಜನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಈ ನಾಡಿನ ದೊರೆಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಅವರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಬರ್ತಾರೆ. ನಮ್ಗೆ ಯಾವುದೇ ಒಂದು ವ್ಯಕ್ತಿ ಸಿಗುತ್ತಾ ಇಲ್ಲ. ನಾವು ಎಷ್ಟಿದಂತ ಕೂಡಿಸಿದಾಗಿ ಎಲ್ಲ ಸಮಾಜದ ನಡೆಯುಗಳಾಗಿರ್ಬೋದು, ನಾಯಕರಾಗಿರ್ಬೋದು, ಗಣಮಾನ್ಯರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ವಿವಿಧ ಪಕ್ಷಗಳಿಂದ ಎಲ್ಲ ಮುಖಂಡರು ನಮ್ಮ ಏನು ಜನಾಂಗ ಇದ್ದಾರೆ ಅವರು ಎಲ್ಲ ತಮ್ಮ ಆಶೀರ್ವಾದ ಆ ಒಂದು ಜನರಲ್ಲಿ ಬಂದು ನೀಡಿ ಯಾಕಂದ್ರೆ ನಿಮ್ಮ ಸಂಸ್ಥೆನೇ ನಮ್ಮ ಪ್ರಚಾರ ಆಗಬೇಕು, ನಿಮ್ಮ ಬೆಂಬಲ ನಮಗೆ ಬೇಕಾಗುತ್ತೆ. ಹಾಗಾಗಿ ನಾವು ಕಳೆದ ವರ್ಷ ಇದೇ ಜಯಂತ್ಯೋತ್ಸವಕ್ಕೆ 25-40 ಗಾಡಿಗಳು ಹೊರಡಿದ್ದೀವಿ. ಈ ಸಲ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕಂತ ನಮ್ಮ ನಿರೀಕ್ಷೆ ಇದೆ. ಕಳೆದ ವರ್ಷ 3,000 ವರ್ಷ ಹೋಗಿದೆ. ಈ ಸಲ 5,000 ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಸಮಾಜದವರು ಮುಖಂಡರು ಎಲ್ಲ ಬಂದಿದ್ದಾರೆ. ಎಲ್ಲರೂ ಸಹಕಾರ ಬೇಕು. ನಮ್ಮ ಹಬ್ಬ ಇದು. ನಮ್ಮ ಗುರುಗಳು ನಮ್ಮ ಸಮಾಜ ಹಬ್ಬಕ್ಕೆ ತಿಳ್ಕೊಂಡು ಭಾವಿಸ್ಕೊಂಡು ಎಲ್ಲಾ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ನೆನೆಸಿಕೊಳ್ತೇನೆ. ಈ ಮಾತಾಡಕ್ಕೆ ಎಲ್ಲರೂ ಮಾತು ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.